ಭವತಿ ಭಿಕ್ಷಾಂದೇಹಿ. ಈ ಉರಿ ಬಿಸಿಲಿಗೆ ಗಂಟಲು ಕಟ್ಟುತ್ತಿದೆ, ದಯಮಾಡಿ ನೀರನ್ನಾದರೂ ಕೊಡಿ. ಈ ದಂಡಕಾರಣ್ಯವು ಜನವಸತಿ ಇಲ್ಲದ್ದು. ಈ ನಿಮಗೆ ಯಾರು ತಾನೇ ಭಿಕ್ಷೆ ನೀಡುವರು? ನಾವು ಇಲ್ಲಿ ಹೆಚ್ಚು ಕಾಲ ಇರಲು ಬಂದಿಲ್ಲ. 3 ದಿನ ಬಾಳುವ ಎಲ್ಲರೂ ತಮಗೂ ಬೇಡ. ಬಂದವರಿಗೆ ನೀಡಲು ಏನಾದರೂ ಪಡೆದೇ ಪಡೆಯುತ್ತಾರೆ. ನಾವು ನಗರ ತೊರೆದು 12 ವರ್ಷಗಳೇ ಆದವು. ಇಲ್ಲಿವರೆಗೆ ಗೆಡ್ಡೆ ಗೆಣಸು ಹಣ್ಣು ಹಂಪಲು ತಣ್ಣೀರು ಬಿಟ್ಟರೆ ಏನೂ ಸಂಗ್ರಹಿಸಿಲ್ಲ. ತಣ್ಣೀರು ತಣ್ಣೀರು ಅದು ಸಾಕು ನನಗೆ. ಈ ಉರಿ ಬಿಸಿಲಿಗೆ ನಿಲ್ಲಲು ಆಗದು. ಒಳಗೆ ತಂಪಾಗಿರುವಂತಿದೆ. ನೀರನ್ನು ಕೊಡುವೆ, ನೆರಳನ್ನು ನೀಡಲು ಆಗುವುದಿಲ್ಲ. ಇಲ್ಲಿ ನಾನು ಒಬ್ಬಳೇ ಇದ್ದೇನೆ. ನಾನು ಲೌಕಿಕ ಸುಖ ಭೋಗಗಳನ್ನು ತ್ಯಾಜಿಸಿದವನು. ನನ್ನಿಂದ ನಿಮಗೆ ಯಾವ ಸಂಕಟವೂ ಆಗದು. ಏನಿದು ವಿದ್ಯುತ್ ಸಂಚಾರವೇ? ಹೀಗೆ ಮೈಯರೆಲ್ಲ ಬೆಂಕಿ ಇಟ್ಟಂತಾಯಿತಲ್ಲ. ಅವು ಲಕ್ಷ್ಮಣ ರೇಖೆಗಳು, ನನ್ನ ರಕ್ಷಣೆಗೆ. ನನ್ನ ಜೀವ ಹೋಗುತ್ತಿದೆ, ನನ್ನ ಗಂಟಲು ಕಟ್ಟುತ್ತಿದೆ. ನೀರು ಬೇಕು, ನೀರು ನೀರು. ಅಯ್ಯೋ, ಅನರ್ಥವಾಯಿತು. ಈ ಋಷಿಯು ಸತ್ತರೆ ನನಗೆ ನರಕವೇ ಗತಿ. ಏನು ಮಾಡಲಿ? ಸಾವಿನಿಂದ ರಕ್ಷಣೆ ಮಾಡುವುದು ಸಬಲರ ಕರ್ತವ್ಯ. ಇದೋ ನೀರು ತಂದೆ. ನನ್ನನ್ನು ಬಿಡು ದುಷ್ಟ, ದುರುಳ, ಮಾಯಾವಿ. ನೀನು ಯಾರು? ನಾನು ಲಂಕೇಶ್ವರ, ದಶಕಂಠ ರಾವಣ. ನನ್ನ 10 ತಲೆಗಳು ನಿನಗೆ ಕಾಣುತ್ತಿಲ್ಲವೇ? ಕಾಣುತ್ತಿದೆ. ಎಲ್ಲದರಲ್ಲೂ ಅಬಲೆಯರನ್ನು ಹಿಂಸಿಸುವ ದುಷ್ಟತನ ನಿನ್ನಲ್ಲಿ ಕಾಣುತ್ತಿದೆ. ಹೌದು, ಅದನ್ನು ಸತ್ಯ ಮಾಡುತ್ತೇನೆ. ನಿಲ್ಲು, ಈಗ ನಿನ್ನ ತಲೆಗಳನ್ನು ಕೊಳೆಯುತ್ತೇನೆ. ನೀನು ಯಾರು? ಕಾಡುವಕ್ಕಿ, ನನ್ನನ್ನೇಕೆ ಕಾಡುತ್ತಿರುವೆ? ನಾನು ಕಾಡುವಕ್ಕೆ, ಆದರೆ ನೀನು ಪರಸ್ತ್ರೀಯ ಮುಟ್ಟಿದ ಅನಾಗರಿಕ. ನಿನಗೇಕೆ ಇಂಥ ದುರ್ಬುದ್ಧಿ? ನನ್ನ ತಂಗಿಯ ಮೂಗು ಮುಂದಲಗಳನ್ನು ತುಂಡರಿಸಿದ ರಾಮ ಲಕ್ಷ್ಮಣರೇನು ಸುಸಂಸ್ಕೃತರೋ? ಓ, ಅಶೂರ್ಪಣಕಿ ನಿನ್ನ ತಂಗಿಯೇ? ಬಾಯಿ ಮುಚ್ಚು, ಅವಳು ಚಂದ್ರನಕ್ಕಿ. ಕಾಮ ಕಣ್ಣಿನಲ್ಲಿ ತುಂಬಿದಾಗ ಮುಖವೆಲ್ಲ ಬೆಳಗನ್ನಂತಾಗುತ್ತದೆ. ಹಾಗೆ ಇದ್ದರು ನಿನ್ನ ತಂಗಿಯು. ನನ್ನ ಕಣ್ಣಿನಲ್ಲಿ ಕಾಮ ತುಂಬಿಲ್ಲ, ದ್ವೇಷ ತುಂಬಿದೆ. ಪಕ್ಕಕ್ಕೆ ಸರಿ, ದಾರಿ ಬಿಡು. ನನ್ನ ಉಸಿರು ಇರುವವರೆಗೂ ಇದು ಸಾಧ್ಯವಿಲ್ಲ. ಆಗಲಿ, ನಿನ್ನ ಉಸಿರನ್ನು ನಿಲ್ಲಿಸುತ್ತೇನೆ. ಲಕ್ಷ್ಮಣ, ಏನು ಅನುಚಿತವಾದ ಆಗಿದೆ? ಈ ಅಕ್ಕಿಯ ರೆಕ್ಕೆಯನ್ನು ಯಾರೋ ಕತ್ತರಿಸಿದ್ದಾರೆ. ಮೂವಣ್ಣ, ನೋಡುತ್ತೇನೆ. ಸಹೋದರರೇ, ಏಕೆ ತಡವಾಗಿ ಬಂದಿರಿ? ನೀನು ಯಾರು? ಮನುಷ್ಯರಂತೆ ಮಾತನಾಡುತ್ತಿರುವೆ. ನಾನು ಚಟಾಯಿ, ನನ್ನ ಅಣ್ಣ ಸಂಪತ್ತಿ, ನಾವಿಬ್ಬರು ಒಮ್ಮೆ ಆಕಾಶದಲ್ಲಿ ಸ್ಪರ್ಧೆಗಿಳಿದು ಹಾರುತ್ತಿದ್ದೆವು. ಸೂರ್ಯನ ಹತ್ತಿರ ಹಾರಿ ಹೋದೆವು. ನನ್ನ ಅಣ್ಣ ನನ್ನ ರೆಕ್ಕೆ ಪುಕ್ಕ ಸುಡಬಾರದೆಂದು ಅವನ ನೆರಳನ್ನು ನನ್ನ ಮೇಲೆ ಬಿಡುತ್ತಿದ್ದ. ನನ್ನ ಅಣ್ಣನ ರೆಕ್ಕೆ ಪುಕ್ಕ ಸುಟ್ಟು ಇಲ್ಲೆಲ್ಲೋ ದೂರದಲ್ಲಿ ಬಿದ್ದ. ನಾನು ಆಗಿನಿಂದ ಈ ಎತ್ತರವಾದ ಮರದ ಮೇಲೆ ಇದ್ದೆ. ಆ ದುಷ್ಟ ರಾವಣ ಸೀತಾಮಾತೆಯನ್ನು ಎಳೆದುಕೊಂಡು ಹೋದ. ನನಗೆ ಈ ಸ್ಥಿತಿ ಮಾಡಿದ. ಎಲ್ಲಿರುವನು ಆ ದುಷ್ಟ? ಶಾಂತನಾದ ಶ್ರೀರಾಮ. ಅವನು ಪುಷ್ಪಕ ವಿಮಾನದಲ್ಲಿ ಹೊರಟು ಹೋದ. ಅವನನ್ನು ತಡೆಯಲು ನನಗೆ ಸಾಧ್ಯವಾಗಲಿಲ್ಲ. ನೀನು ಕಾಡು ಅಕ್ಕಿಯಾದರೂ ನಿನ್ನಲ್ಲಿ ಪುರುಷೋತ್ತಮನ ಗುಣಗಳಿವೆ. ನಿನಗೆ ಮಂಗಳವಾಗಲಿ. ಗಿರಿವನ ಪ್ರಿಯರಾದ ನಿನಗೆ ವನವಾಸ. ಸತ್ಯವತೆಯಾದ ಸೀತೆ ಮಾತೆಗೆ ಪರಪುರುಷರ ಉಪಟಳ. ತನ್ನವರ ದುಃಖವನ್ನು ಹಂಚಿಕೊಳ್ಳುವ ಲಕ್ಷ್ಮಣನಿಗೆ ವಿರಹ ವೇದನೆ. ದುಷ್ಟರ ಎದುರಿಗೆ ಸಾಮಾನ್ಯ ಜನರ ಜೀವ ಹರಣ. ಇದೆಲ್ಲ ಏಕೆ? ದುಃಖಿಸದರು. ನಾನು ರಾಜ್ಯವೊಂದನ್ನು ಕಟ್ಟುವೆ, ಅದನ್ನು ಎಲ್ಲರೂ ರಾಮರಾಜ್ಯ ಎನ್ನುವರು. ಆ ಕಾಲ ಬೇಗ ಲಕ್ಷ್ಮಣ, ಈ ಅಕ್ಕಿಯ ಅಂತಿಮ ವಿಧಿ ನೆರವೇರಿಸೋಣ ಬಾ.